ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಾತ್ರೋರಾತ್ರಿ ನಡೆದ ಆ ಒಂದು ಅಪಘಾತ ಕಂಟಕವನ್ನೇ ತಂದಿಟ್ಟಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಕಾರು ಅಪಘಾತ. ಬೈಕ್ಗೆ ಡಿಕ್ಕಿ ಹೊಡೆದು ಕಾರು ನಿಲ್ಲಿಸದೆ ಎಸ್ಕೇಪ್ ಆರೋಪ. ಆಕ್ಸಿಡೆಂಟ್ ಆಗಿದ್ದ ವೇಳೆ ಒಂದು ಕ್ಷಣ ಕಾರು ನಿಲ್ಲಿಸಿ ಏನಾಗಿದೆ ಅಂತ ವಿಚಾರಿಸಿದ್ದಿದ್ರೆ ಇವತ್ತೂ ಹೀಗೆ ಸುದ್ದಿ ಆಗ್ತಿರಲಿಲ್ಲ. ಹೌದು, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿ ದಿವ್ಯಾ ಸುರೇಶ್ ವಿರುದ್ಧ ಹಿಟ್ ಅಂಡ್ ರನ್ ಆರೋಪ ಕೇಳಿಬಂದಿದೆ. ಇದೇ ತಿಂಗಳ 4ರ ತಡರಾತ್ರಿ 1:30ಕ್ಕೆ ಬ್ಯಾಟ್ರಾಯನಪುರದ ಎಂಎಂ ರಸ್ತೆಯಲ್ಲಿ ಅಪಘಾತವಾಗಿದ್ದು, ದಿವ್ಯಾ ಡ್ರೈವ್ ಮಾಡುತ್ತಿದ್ದ ಕಾರು ಡಿಕ್ಕಿಯಾದ ರಭಸಕ್ಕೆ ಅನಿತಾ ಎಂಬ ಮಹಿಳೆ ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾರೆ. ಈ ಸಂಬಂಧ ಬ್ಯಾಟ್ರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇಂಜುರಿ ಆಗಿದೆ. ಸೊ ಇದರ ಮೇಲೆ 3 ದಿವಸದ ನಂತರ ಅಂದರೆ 7ನೇ ತಾರೀಕು ಬ್ಯಾಟ್ರಾಯನಪುರ ಸಂಚಾರ ಠಾಣೆಗೆ ಬಂದು ಅವರು ದೂರನ್ನು ಕೊಟ್ಟಿದ್ದಾರೆ. ಅವ್ರ ದೂರಿನ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಆಮೇಲೆ ತನಿಖೆಯಲ್ಲಿ ನಾವು ಗಾಡಿನ ಪತ್ತೆ ಮಾಡಿಬಿಟ್ಟು ಅದರದ್ದು ಡ್ರೈವರ್ ಮತ್ತು ಓನರ್ ಅವರು ಕೂಡ ನಾವು ವಿಚಾರಣೆಗೆ ಒಳಪಡಿಸಿದ್ವಿ ಮತ್ತು ಗಾಡಿನ ನಾವು ಎಕ್ಸಾಮಿನ್ ಮಾಡಿ ಗಾಡಿ ಈಗ ರಿಲೀಸ್ ಆಗಿದೆ. ಇನ್ನು ದೂರುದಾರ ಕಿರಣ್ ಸಂಬಂಧಿ ಅನುಷಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತಂತೆ. ಹೀಗಾಗಿ ತನ್ನ ಬೈಕ್ನಲ್ಲಿ ಕಿರಣ್, ಅನುಷಾ, ಅನಿತಾ ಎಂಬ ಇಬ್ಬರನ್ನ ತಡರಾತ್ರಿ ಟ್ರಿಬಲ್ ರೈಡಿಂಗ್ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರು. ಈ ವೇಳೆ ಬ್ಯಾಟ್ರಾಯನಪುರದ ಎಂಎಂ ರಸ್ತೆ ಬಳಿ ನಾಯಿಗಳು ಬೊಗಳಿವೆ. ಇದರ ಭಯದಿಂದ ಕಿರಣ್ ಬೈಕನ್ನ ಸ್ವಲ್ಪ ಬಲಕ್ಕೆ ಎಳೆದಿದ್ರಂತೆ. ಈ ವೇಳೆ ಬಲಗಡೆ ರಸ್ತೆಯಿಂದ ಬಂದ ದಿವ್ಯಾ ಸುರೇಶ್ ಕಾರು ತಿರುವಿನಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿದ್ದ 3 ಕೆಳಕ್ಕೆ ಬಿದ್ದಿದ್ದಾರೆ. ಅನಿತಾಗೆ ಕಾಲಿನ ಮಂಡಿ ಚಿಪ್ಪಿಗೆ ಪೆಟ್ಟಾಗಿದೆ. ಈ ವೇಳೆ ಸೌಜನ್ಯಕ್ಕಾದರೂ ದಿವ್ಯಾ ಕಾರು ನಿಲ್ಲಿಸಿ ಗಾಯಾಳುಗಳನ್ನ ಮಾತನಾಡಿಸಬೇಕಿತ್ತು. ಆದ್ರೆ ಒಂದು ಕ್ಷಣವೂ ನಿಲ್ಲದೆ ಸ್ಥಳದಿಂದ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ನಾಯಿಗಳ ಅಡ್ಡಾಡ್ಸ್ಕೊಂಡು ಬಂದ್ರಲ್ಲ, ನಂಗೂ ಗಾಬರಿ, ಏನು ಗೊತ್ತಾಗ್ಲಿಲ್ಲ. ಹಿಂಗ್ ಟರ್ನ್ ಆದಾಗ ಅಷ್ಟಕ್ಕೆ ಅವರು ಕಾರ್ನರಿಂದ ಬಂದು ಏಕಾಗಿ ಗುದ್ದ ತಕ್ಷಣ ನಿಲ್ಲಿಸ್ತಾ ಇಲ್ಲ, ಹಂಗೆ ಹೋಗ್ಬಿಟ್ರು. ನಿಲ್ಸಿ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೇವೆ ನಿಲ್ಸಿ ಅಂತ, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ಅವರೇ ದಿವ್ಯಾ ಸುರೇಶ್ ಅಂತ. ಸಿಸಿಟಿವಿ ಮೂಲಕ ಕಾರ್ ನಂಬರ್ ಟ್ರೇಸ್ ಮಾಡಿ ದಿವ್ಯಾ ಸುರೇಶ್ ಅವರ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ವಿಚಾರಣೆ ಬಳಿಕ ದಿವ್ಯಾ ಸುರೇಶ್ ರಾತ್ರೋರಾತ್ರಿ ಕಾರ್ ಬಿಡಿಸಿಕೊಂಡು ಹೋಗಿದ್ದಾರೆ. ಇತ್ತ ಪರಿಹಾರ ಸಹ ಸಿಗದೆ ಗಾಯಾಳು ಅನಿತಾ ಪರಿತಪಿಸುತ್ತಿದ್ದಾರೆ. ಮಂಡಿ ಚಿಪ್ಪಿನ ಆಪರೇಷನ್ಗೆ 2 ಲಕ್ಷ ಖರ್ಚಾಗಿದ್ದು, ಟೈಲರಿಂಗ್ ವೃತ್ತಿ ಮಾಡಿ ಜೀವನ ಸಾಗಿಸುತ್ತಿದ್ದ ಅನಿತಾ ಜೀವನಕ್ಕೆ ಈಗ ದಿಕ್ಕೇ ತೋಚದಂತಾಗಿದೆ. ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಅವರನ್ನು ಕನ್ಸರ್ಗಾದರೂ ಅವರನ್ನು ನೋಡಿಬಿಟ್ಟಿದ್ರೆ ಇದು ಯಾವುದೇ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಅವರು ಕಾರು ಹಿಟ್ ಅಂಡ್ ರನ್ ಮಾಡಿ ಬೈಕಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಹೊಡೆದಿರುವಂಥದ್ದು ಬಂದು ಲೆಫ್ಟ್ ಸೈಡ್ಗೆ ಮತ್ತೆ ಬಂದು ಅವರು ಬೀಳ್ತಾರೆ. ಎಲ್ಲರೂ ಕೂಡ ಕೂಗಾಡ್ತಾರೆ, ಚೀರಾಡ್ತಾರೆ. ಆದರೆ ಆಕೆ ಕಾರನ್ನು ರ್ಯಾಶ್ ಡ್ರೈವ್ ಮಾಡಿ ಮುಂದೆ ಆಕೆ ಅಲ್ಲಿಂದ ಹೋಗುವಂಥದ್ದು. ಆದರೆ ಈಗ ಸದ್ಯಕ್ಕೆ ಬ್ಯಾಟ್ರಾಯನಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು.